ನಿನ್ನೆ ಹುಡುಗಿ ನೋಡೋಕೆ ಹೋಗಿದ್ವಲ್ಲ ರಾಧಕ್ಕ, ಹುಡುಗಿದು ಏನು ಮಾಡಿದೆ? ಹುಡುಗಿ ಏನೋ ನೋಡೋಕ್ಕಂತೂ ಸೂಪರಾಗಿದ್ದಾಳೆ. ನೋಡು, ಮದುವೆ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಅದೊಂಥರ ಹುಚ್ಚುಮುಳಿ ಇದ್ದಂಗೆ ಐತವ. ನೋಡೋಕ್ಕೇನೋ ಚೆನ್ನಾಗವಳೆ, ಆದರೆ ಅದೇನೋ ಹುಚ್ಚಾಟ ಆಡ್ತಿತ್ತಲ್ಲ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ತನ್ನಷ್ಟಕ್ಕೆ ತಾನೇ ಮಾತಾಡಿಕೊಂಡು. ಅದು ನನಗೆ ಇಷ್ಟ ಆಗಲಿಲ್ಲ ನೋಡು. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತಾ ಇದೆಯಕ್ಕ. ಈಗಿನ ಕಾಲದ ಹುಡುಗಿರೆಲ್ಲ ಹಾಗೆ ಕನಕ, ಅದೇನು ಹುಚ್ಚಾಟ ಅಲ್ಲ. ಏನೋ ಮಾಡ್ತಾರೆ, ಯಾವಾಗ ಒಂದೊಂದು ಸರಿ ಮಾಡ್ತಾಳೆ ಅಂತ ಅವ್ರ ಅಮ್ಮ ಹೇಳಿದ್ರಲ್ವಾ. ಹೋಗಲೇ ಬಿಡು, ಮದುವೆ ಆದಮೇಲೆ ಸರಿ ಹೋಗುತ್ತೆ ಎಲ್ಲ. ನಾನು ಮನೆ ಕೆಲಸ ಮಾಡ್ಕೊಂಡು ಅದರಲ್ಲೇ ಕಾಲ ಕಳೆದೋಗುತ್ತೆ. ಇನ್ನು ರೀಲ್ಸ್ ಎಲ್ಲಿ ಮಾಡ್ತಾಳೆ. ಈ ಕಮಲಕ್ಕ ನೋಡು, ಹುಡುಗಿ ಕರ್ಕೊಂಡು ಹೋಗ್ತೀನಿ, ನಮ್ಮ ರಿಲೇಟಿವ್ ಹುಡುಗಿನೇನೆ ಅಂತ ಕರ್ಕೊಂಡೋದ್ಲು. ಈಗ ಹುಡುಗಿ ನೋಡ್ಕೊಂಡು ಬಂದಾಯಿತು, ಏನಕ್ಕ ಏನಂತು ಅಂತ ಕೇಳೋದಕ್ಕೂ ಬಂದಿಲ್ಲ. ಆಗೋ ಬರ್ತಿದ್ದಾಳೆ ನೋಡಲ್ಲಿ, ಎಂದವ್ರ ಮಂದಲ್ಲಿ 100 ವರ್ಷ ಆಯಸ್ಸು. ಏನು ನನ್ನನ್ನು ಬಿಟ್ಟು ಇಬ್ಬರೇ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ಹಾಗೇನಿಲ್ಲ ಬಾ, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೋ. ನೆನೆ ಹೋಗಿ ಹುಡುಗಿ ನೋಡ್ಕೊಂಬಂದ್ವಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದು. ಹೌದಾ, ಏನು ಮಾತಾಡ್ತಾಯಿದ್ರಿ? ಹುಡುಗಿ ಒಕ್ಕೆ ಆಗಿದ್ದಾಳಾ? ಅವ್ರಿಗೆ ಫೋನ್ ಮಾಡಿ ಹೇಳಲ್ಲ ನಾನು? ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಮನೆ ಕಡೆನೂ ಚೆನ್ನಾಗಿದ್ದಾರೆ, ಅವ್ರ ಅಪ್ಪ ಅಮ್ಮ ಎಲ್ಲರೂ ಒಳ್ಳೆಯವರೇನೆ. ಆದರೆ ಒಂದೇ ಒಂದು ಸಮಸ್ಯೆ ನೋಡು, ಆ ಹುಡುಗಿ ಫೋನ್ ಇಟ್ಕೊಂಡು ಅದೇನೋ ಮಾಡ್ತಾ ಇದ್ಲಲ್ಲಪ್ಪ, ಅದನ್ನೆಲ್ಲ ಮಾಡ್ಕೊಂಡಿದ್ರೆ ಮನೆ ಬಾಳಾಟ ಆಯ್ತವ. ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಅಯ್ಯೋ, ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ಅದು ಒಂದು ಸಮಸ್ಯೆ ಏನಕ್ಕ. ಈಗ ನನ್ನ ಸೊಸೆ ಇಲ್ವಾ, ಅವಳು ಬೆಳಿಗ್ಗೆ ಸಂಜೆವರೆಗೂ ಅದೇನೋ ಫೋನಲ್ಲಿ ಇಚ್ಕೊತಾ ಕೂತಿರ್ತಾಳೆ. ಹಾಗಂತ ನಾವು ಹುಡುಗಿನೇ ಸರಿ ಇಲ್ಲ ಅಂತ ಹೇಳೋಕ್ಕಾಯ್ತದ? ಈಗೇನು ಹುಡುಗಿ ಇಷ್ಟ ಆಗಿದ್ದಾಳ ಇಲ್ವಾ ಹೇಳು? ನಿನ್ನ ಮಗನೊಂದು ಮಾತು ಕೇಳಿದ್ಯಾ? ಏನು ಹೇಳ್ದ ನಿನ್ನ ಮಗ? ಅವನು ಇನ್ನೇನು ಹೇಳ್ತಾನೆ? ಕೇಳಿದೆ, ನಿನ್ನಿಷ್ಟ ಅಮ್ಮ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಅದೇ ಹುಡುಗಿ ಏನೋ ಇಷ್ಟ ಆಗಿದ್ದಾಳೆ, ನೋಡೋಣ ಬಿಡು. ಸರಿ, ಹಾಗಾದರೆ ನಾನು ಫೋನ್ ಮಾಡಿ ಅವ್ರಿಗೆ ಹೇಳ್ತೀನಿ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ. ಮುಂದಿನ ಆಮೇಲೆ ಮಾತಾಡೋಣ ಬಿಡು. ಇರು, ಈಗಲೇ ಫೋನ್ ಮಾಡಿಬಿಡ್ತೀನಿ, ನೀನು ಮಾತಾಡುವಂತೆ. ಫೋನ್ ರಿಂಗ್ ಆಗ್ತಾಯಿದೆ, ಆದರೆ ಫೋನ್ ತೆಗಿತಾನೆ ಇಲ್ವಲ್ಲ ಅವರು. ಇಲ್ಲ ಅದಕ್ಕೆ ಫೋನೇ ತೆಗಿತಾ ಇಲ್ಲ ಅವರು. ಬಿಡು, ಆಮೇಲೆ ಏನಾದರೂ ಅವ್ರು ಫೋನ್ ತೆಗೆದ್ರೆ ಹೇಳ್ತೀನಿ, ಹಿಂಗೆ ಒಪ್ಪಿಗೆ ಆಗಿದೆ ಹುಡುಗಿ, ಮದುವೆ ಮಾತುಕತೆ ನಡೆಸೋಣ ಅಂತೇಳಿ. ನೋಡೋಣ, ಆದಷ್ಟು ಬೇಗ ನಿಮ್ಮ ಮನೆಗೂ ಸೊಸೆ ಬರ್ತಾಳೆ. ಹಿಂಗೋ ಮದುವೆ ಊಟ ಕೊಡಿಸ್ತೀಯ ನಮಗೆ? ಏನು ಮದುವೆ ಊಟನ? ಈ ಮದುವೆ ಕೆಲಸ ಎಲ್ಲ ನೀವೇ ಮಾಡಬೇಕು, ನನಗೆಲ್ಲ ಓಡಾಡ್ಕೊಂಡು ಮಾಡೋಕ್ಕಾಗುತ್ತೇನ್ರೆ? ನೀವೇ ಬಂದು ಕೈ ಹಾಕಬೇಕು. ಅಯ್ಯೋ, ಅದನ್ನು ನೀನು ಹೇಳ್ಬೇಕೇನಕ್ಕ. ವಾರಕ್ಕೆ ಮುಂಚೆನೇ ಬಂದು ನಿಮ್ಮ ಮನೆಯಲ್ಲೇ ಠಿಕಾಣಿ ಹೂಡ್ಬಿಡ್ತೀವಿ ಬಿಡು. ನಿಮ್ಮ ಮನೇಲೇ ಊಟ, ನಿಮ್ಮ ಮನೇಲೇ ತಿಂಡಿ, ನಿಮ್ಮ ಮನೇಲೇ ಏನಿದ್ದೆ, ಎಲ್ಲ ಕೆಲಸ ನಮ್ಮದೇ, ಮದುವೆ ಓಡಾಟನೂ ನಮ್ಮದೇ. ರೀ, ನಿನ್ನೆ ಹುಡುಗನ ಕಡೆ ಬಂದಿದ್ರಲ್ಲ, ಅವ್ರು ಫೋನ್ ಮಾಡಿದ್ರು, ನಮಗೇನೋ ಹುಡುಗಿ ಒಪ್ಪಿಗೆ ಆಗಿದೆ, ಮದುವೆ ಮಾತುಕತೆ ಮಾತಾಡೋಣ ಅಂತ. ಹೌದಾ, ಸರಿ ಆಯಿತು, ಮಾತುಕತೆ ಮಾತಾಡೋಣ ಬಿಡು, ಅದಕ್ಕೇನಂತೆ. ನಿನ್ನ ಮಗಳು ಏನಂತ ಅಂದ್ಲು? ನಿನ್ನ ಮಗಳು ಒಪ್ಪಿಗೆ ಅಂತ ಹುಡುಗ? ಅವಳೇನು ಕೇಳೋದು ಬಿಡಿ, ಅವಳು ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡು ಕೂತಿರ್ತಾಳೆ. ಅಯ್ಯೋ, ಆ ಹುಡುಗನ ಮುಂದೆ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವನೇ ನನ್ನ ಮದುವೆ ಆಗೋ ಹುಡುಗ, ಇವರೇ ನೋಡೋಕೆ ಬಂದಿರೋದು, ಇವ್ರು ನಮ್ಮ ಅತ್ತೆ ಆಗೋರು, ಇವ್ರು ನಮ್ಮ ಮಾವ ಆಗೋರು ಅಂತ ಹೇಳ್ತಿದ್ಲಲ್ಲ. ನನಗಂತೂ ಗಾಬರಿನೇ ಆಗೋಗಿತ್ತು, ಎಲ್ಲಿ ಮದುವೆ ನಿಲ್ಲಿಸ್ಬಿಡ್ತಾರೋ, ಎಲ್ಲಿ ಹುಡುಗಿ ಒಪ್ಪಿಗೆ ಇಲ್ಲ ಅಂದ್ಬಿಡ್ತಾರೋ ಅಂತ. ಹುಚ್ಚಾಟಕ್ಕೆ ಒಂದು ಮಿತಿ ಬೇಡವೇನ್ರಿ? ಏನು 24 ಗಂಟೆನೂ ಮನೇಲಿ ಏನು ನಡೆಯುತ್ತೆ, ಅವಳೇನು ಮಾಡ್ತಾಳೆ, ಎಲ್ಲನೂ ಬರೀ ಫೋನಲ್ಲಿ ಅಪ್ಡೇಟ್ ಮಾಡ್ತಾ ಇರೋದೇ ಕೆಲಸ. ಹೇಳಿದ್ರೆ ಇವಾಗಿನ ಫ್ಯಾಷನ್ನು ಟ್ರೆಂಡು ಅಂತ ಏನೇನೋ ಮಾತಾಡ್ತಾಳೆ. ಅಯ್ಯೋ, ಹೋಗಿ ಬಿಡು, ಹೆಂಗೋ ಹುಡುಗನ ಕಡೆ ಒಪ್ಕೊಂಡಿದ್ದಾರಲ್ಲ, ಮದುವೆ ಮಾಡಿ ಕಳಿಸ್ಬಿಡೋಣ, ಮುಂದೆ ಏನಾಗುತ್ತೋ ಅವ್ರು ನೋಡ್ಕೊಳ್ಳಿ. ಇರಿ, ಕರಿತೀನಿ, ನೀವೇ ಕೇಳೋರಂತೆ ಹುಡುಗ ಓಕೆನಾ ಅಂತ. ರಮ್ಯಾ, ರಮ್ಯಾ, ನಿಮ್ಮಪ್ಪ ಕರಿತಿದ್ದಾರೆ ನೋಡು, ಬಾ, ಅದೇನು ಕೇಳು. ಏನಮ್ಮ, ಏನು ಕರೆದಿದ್ದು? ಅಪ್ಪ ಏನಪ್ಪ, ಏನು ಬೇಗ ಹೇಳು. ಅದೇನಿಲ್ಲಮ್ಮ, ನಿನ್ನೆ ಹುಡುಗನ ಕಡೆಯವ್ರು ಬಂದಿದ್ರಲ್ಲ, ಅದಕ್ಕೆ ಅವ್ರು ಹುಡುಗಿ ಒಪ್ಪಿಗೆ ಅಂತ ಹೇಳಿದ್ದಾರೆ. ಈಗ ನೀನು ಹುಡುಗ ಒಪ್ಪಿಗೆನಾ ಅಂತ ಹೇಳಿದ್ರೆ ಇನ್ನು ಮದುವೆ ಮಾತುಕತೆ ಮುಂದುವರ್ಸೋಣ ಅಂತ. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಅವ್ರು ಕೇಳ್ತಿದ್ದಾರೆ ಹುಡುಗ ಒಪ್ಪಿಗೆನಾ ಅಂತ. ನೀವೆಲ್ಲ ಇನ್ನೂ ಕಮೆಂಟ್ಸ್ ಮಾಡಿಲ್ಲ ನನಗೆ. ಹುಡುಗನ ನಾನು ಒಪ್ಕೊಳ್ಳಬೇಡವಾ, ನೀವೇ ಹೇಳಬೇಕು ಫ್ರೆಂಡ್ಸ್. ಅಯ್ಯೋ ಅಯ್ಯೋ, ಏನೇ ಇದು ನಿನ್ನ ಮಾತ್ರ? ಈ ಫೋನ್ ಇಟ್ಕೊಂಡು ಯಾವಾಗಲೂ ಈ ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತೀಯ. ಮನೆಯಲ್ಲಿ ನಾನು ನಿಮ್ಮಪ್ಪ ಇಬ್ಬರು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದರೂ ಫೋನ್ ಆರ್ಡರ್ ಮಾಡ್ಕೊಂಡು ಬಂದಿರ್ತೀಯ. ನೀನು ಹಾಗೆಲ್ಲ ಬೈಬೇಡಮ್ಮ, ನನ್ನ ಫಾಲೋವರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಬೇಜಾರಾಗುತ್ತೆ. ನೀನು ಈ ಥರ ಎಲ್ಲ ಮಾತಾಡಬೇಡ ಇನ್ನೊಂದಿನ. ನೋಡಿದ್ರೆ ಯಾವ ಥರ ಮಾತಾಡ್ತಾಳೆ ಅಂತ. ಯಾವಾಗ ನೋಡಿದ್ರು ಆ ವ್ಯೂವರ್ಸು ಫಾಲೋವರ್ಸು ಅಂದ್ಕೊಂಡು ಅವ್ರ ಹತ್ರ ಕಮೆಂಟ್ ಮಾಡಿ ಅಂತಿರ್ತಾಳೆ. ಅಲ್ಲ, ಇವಳು ಮದುವೆ ವಿಷಯನೂ ಇವಳಿಗೆ ಡಿಸೈಡ್ ಮಾಡೋಕ್ಕಾಗಲ್ವಾ? ಹಿಂಗೆ ಆದರೆ ಮುಂದೆ ಜೀವನ ಹೆಂಗೆ ಮಾಡ್ತಾಳೋ ಏನೋ, ನನಗಂತೂ ಗೊತ್ತಿಲ್ಲ. ನಾಳೆ ಮದುವೆ ಮಾಡ್ಕೊಂಡೋಗಿ ಬೀಗ್ರ ಮನೇಲಿ ಏನಾದರೂ ನಿಮ್ಮ ಮಗಳು ಹಿಂಗೆ ಹಾಗೆ ಅಂತ ಅಂದರೆ ಏನ್ರಿ ಮಾಡೋದು? ನೋಡೋಣ ಬಿಡಿ, ಅವಾಗೇನೋ ಕಿತ್ಕೊಂತಾಳೆ ಏನೋ, ಇವಾಗೇನೋ ಹುಡುಗಾಟದ ಬುದ್ಧಿ ಹಂಗೆ ಆಡ್ತಾಳೆ, ಮುಂದೆ ಸರಿ ಹೋಗ್ತಾಳೆ, ನೋಡೋಣ ಬಿಡು.
ಸರಿ ಹಾಗಾದ್ರೆ ನಾನು ಅವ್ರಿಗೆ ಹೇಳ ಮದುವೆ ಒಪ್ಪಿಗೆ ಇದೆ, ಮಾತುಕತೆ ಮುಂದುವರ್ಸೋಣ, ಮದುವೆ ಮಾಡೋದಕ್ಕೆ ನಮಗೂ ಇಷ್ಟ ಇದೆ ಅಂತ. ಸರಿ ಹೇಳ್ಬಿಡು. ರಾಧಕ್ಕ ಎಲ್ಲಿದೆಯಾ? ನಿನಗೊಂದು ಖುಷಿ ಸುದ್ದಿ ಹೇಳಬೇಕು, ಬೇಗ ಬಾ. ಯಾರು? ಕಮಲನಾ? ಹ್ಞೂ ರಾಧಕ್ಕ, ನಾನೇ. ಬಂದೇ ಇರು, ಒಳಗಡೆ ಅಡುಗೆ ಮಾಡ್ತಾ ಇದ್ದೆ. ಬಂದೆ, ಕುತ್ಕೊಂಡಿರು, ಬರ್ತೀನಿ. ಓ ಕಮಲ, ಏನು ಕಮಲ ಖುಷಿ ಸುದ್ದಿ ಅಂತ ಅಂದೆ? ಅದೇನಿಲ್ಲ ರಾಧಕ್ಕ, ಇನ್ಮೇಲೆ ನಿನಗೆ ಮನೆ ಕೆಲಸ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅನ್ಕೋ. ಕಮ್ಮಿ ಆಗಿಬಿಡುತ್ತಾ? ಏನು ನೀನು ಬಂದು ಮಾಡ್ಕೊಡ್ತೀಯ ನಮ್ಮ ಮನೆ ಕೆಲಸ ಎಲ್ಲನವೇ? ಅಯ್ಯೋ, ನಾನು ಯಾಕೆ ಮಾಡ್ಕೊಡ್ಲಿ ನಿಮ್ಮ ಮನೆ ಕೆಲಸನ? ನೀನು ಸೊಸೆ ಮಾಡ್ಕೊಡ್ತಾಳೆ ಬಿಡು. ಇನ್ಮೇಲೆ ನೀನು ಕುತ್ಕೊಂಡು ಊಟ ಮಾಡೋದೇನೆ, ಇನ್ನೇನು ಕೆಲಸ ಇರಲ್ಲ ನಿನಗೆ, ಎಲ್ಲ ನಿನ್ನ ಸೊಸೆ ಮಾಡಿಕೊಡ್ತಾಳೆ. ನನ್ನ ಸೊಸೆನಾ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅಯ್ಯೋ ರಾಧಕ್ಕ, ಇಷ್ಟು ಬೇಗ ಮರ್ಬಿಟ್ಟ? ನಾವು ನಿನ್ನೆ ಹುಡುಗಿ ನೋಡೋಕೆ ಹೋಗಿರ್ಲಿಲ್ಲ ಮೊನ್ನೆ ದಿನ, ಅವ್ರಿಗೆ ಫೋನ್ ಮಾಡಿದ್ರು. ಹುಡುಗಿ ನಮಗೂ ಒಪ್ಪಿಗೆ ಆಗಿದೆ, ಅದಕ್ಕೆ ಫೋನ್ ಮಾಡಿದ್ದೆ ಅಂತ ಅಂದೆ. ಅದಕ್ಕೆ ಅವರು ಇಲ್ಲ, ಹುಡುಗ ನಮಗೂ ಇಷ್ಟ ಆಗಿದ್ದಾರೆ, ಇನ್ನು ಮದುವೆ ಮಾತುಕತೆ ನಡೆಸೋಣ ಅಂತ ಹೇಳಿದ್ದಾರೆ. ಹೌದಾ? ಸರಿ ಆಯಿತು ಬಿಡು, ಒಳ್ಳೇದಾಯಿತು. ಹೆಂಗೋ ನನ್ನ ಮಗನ ಮದುವೆ ಒಂದಾಗ್ಬಿಟ್ರೆ, ಮನೆಗೆ ಒಬ್ಳು ಸೊಸೆ ಬಂದರೆ ಅಬ್ಬಾ, ನನಗಂತೂ ಒಂದು ದೊಡ್ಡ ಜವಾಬ್ದಾರಿ ಕಡಿಮೆ ಆದಂಗೆ ಆಗುತ್ತೆ. ಹಾಗೆ ಅವ್ರು ಹೇಳ್ತಾಯಿದ್ರು, ಮದುವೆಗೆಲ್ಲ ಜವಳಿ ತಗೋಬೇಕಲ್ಲ, ಅದಕ್ಕೆ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಕೇಳ್ತಾಯಿದ್ರು. ಹಾಗೆ ಹುಡುಗಿಗೆ ಸ್ವಲ್ಪ ಒಡವೆ ತಗೋಬೇಕು, ಹುಡುಗಂಗೂ ಜ್ಯುವೆಲ್ರಿ ತಗೋಬೇಕು, ಹೇಳ್ಬಿಡಿ ನಿಮಗೆ ಅಂತ ಹೇಳಿದರು. ಯಾವತ್ತು ಹೋಗೋದಂತೆ? ಇನ್ನೊಂದು 3 ದಿನ ಬಿಟ್ಟು ಹೋಗೋಣ ಅಂತ ಹೇಳಿದ್ದಾರೆ. ನಿನ್ನ ಮಗನಿಗೂ ಹೇಳು, ಎಲ್ಲರೂ ಹೋಗಿ ಬಟ್ಟೆ ಒಡವೆ ಏನಿದೆ ತೊಗೊಂಬರೋಣ. ನಮ್ಮ ಕಡೆ ಶಾಸ್ತ್ರದ ಪ್ರಕಾರ ಹುಡುಗಿಗೆ ಒಂದು ಜೊತೆ ಕಿವಿ ಓಲೆ ಕೊಡಬೇಕು, ಅದನ್ನು ತಗೋಬೇಕಾಗುತ್ತೆ. ಅಯ್ಯೋ, ಚಿನ್ನದ ರೇಟ್ ಏನು ಕೇಳ್ತಾ ಇದೆಯಾ? ದಿನದಿಂದ ದಿನಕ್ಕೆ ಏರ್ತಾನೆ ಐತೆ. ಕೇಳಿಯ ಮಾತೇ ಇಲ್ಲ. ನಮ್ಮಂಥ ಬಡವರೆಲ್ಲ ಹೋಗೋಕ್ಕಾಗತ್ತವ ಚಿನ್ನದಂಗಡಿಗೆ? 1 ಗ್ರಾಮ್ಗೆ 10,000 ಗಂಟ ಆಗುತ್ತಂತೆ. ಮಜೂರಿ, ವೇಸ್ಟೇಜು, ಅದು ಇದು ಅಂತ ಎಲ್ಲ ಸೇರಿಸ್ಬಿಟ್ಟು 1 ಗ್ರಾಮ್ಗೆ 10,000 ಮಾಡ್ತಾರೆ. ನೋಡು, ನಮ್ಮಂಥ ಬಡವ್ರು ಎಲ್ಲಿ ತಗೋಬೇಕು? ಚಿನ್ನದಂಗಡಿ ಕಡೆ ತಲೆನೂ ಹಾಕಬಾರ್ದು ನಾವು, ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಚಿನ್ನದ ರೇಟ್ ಜಾಸ್ತಿ ಆಯಿತು ಅಂತ ಒಡವೆ ತಗೊಳ್ಳದೆ ಇರೋಕ್ಕಾಗುತ್ತಾ? ಶಾಸ್ತ್ರದ ಪ್ರಕಾರ ಏನು ಕೊಡಬೇಕು ಅದನ್ನಾರು ಕೊಡಬೇಕಲ್ವಾ? ಅದನ್ನು ಕೊಟ್ಟಿಲ್ಲ ಅಂತ ಅಂದರೆ ನೋಡಿದವ್ರು ಏನಂತಾರೆ ಹೇಳು? ನೀನು ಹೇಳೋದು ನಿಜನೇ ರಾಧಕ್ಕ, ಏನೂ ಮಾಡೋಕ್ಕಾಗಲ್ಲ, ಕೊಡಲೇಬೇಕಲ್ವ, ನಮ್ಮ ಕರ್ತವ್ಯ ಅಲ್ವಾ ಅದು. ಸರಿ, ಹಂಗಾದ್ರೆ ನಾನು ಹೊರಡ್ತೀನಿ. ಇನ್ನು 3 ದಿನ ಬಿಟ್ಟು ಎಲ್ಲ ಹೊರಡಿ, ಒಟ್ಟಿಗೆ ಹೋಗೋಣ, ನಾನು ಬರ್ತೀನಿ. ನಿನ್ನನ್ನು ಬಿಟ್ಟು ನಾನು ಹೋಗ್ತೀನಿ ನಿನ್ನೆ ಜವಳಿ ತೆಗಿಯೋಕ್ಕೆ? ಸುಧಂಗೂ ಹೇಳ್ಬಿಡು, ಎಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ರಾಧಕ್ಕ, ನಾನಿನ್ನು ಬರ್ತೀನಿ. ಸರಿ ಆಯಿತು ಬಿಡು, ಹೊರಡೋಣ. ಸುಧಂಗೂ ಹೇಳ್ಬಿಡು, ಸುಧಾ ಸಿಕ್ಕಿದ್ರೆ, ನನಗೂ ಏನಾದ್ರು ಸಿಕ್ಕಿದ್ರೆ ನಾನು ಹೇಳ್ತೀನಿ. ಅಯ್ಯೋ, ಇನ್ನು ನೀವಿಬ್ಬರೇ ಮಾತಾಡ್ಕೊಂಡಿದ್ದೀರಾ, ನನಗೇನು ಹೇಳೇ ಇಲ್ಲ ಅಂತ ಇನ್ನು ಅವಳು ಗೋಳಾಟ ನೋಡೋಕ್ಕಾಗೋದಿಲ್ಲ. ನನ್ನ ಮಗನಿಗೂ ಹೇಳಬೇಕು, ಅವನು ಏನು ಹೇಳ್ತಾನೋ ಏನೋ, ಕೆಲಸ ಐತೆ ಅದು ಇದು ಅಂತ ಕತೆ ಹೇಳ್ತಾನೋ ಏನೋ. ಅವನಿಗೂ ಮೊದಲೇ ಹೇಳ್ಬಿಟ್ಟು ಹೊರಡಿಸ್ತೀನಿ. ಎಲ್ಲರೂ ಒಟ್ಟಿಗೆ ಹೋಗಿ ಅದೇನೇನು ಬೇಕು ತಗೊಂಬರೋಣ. ಸರಿ ರಾಧಕ್ಕ, ಆಯಿತು. ಈಗ ಹೋಗ್ತಾ ಸುಧನ್ ಮನೆ ಹತ್ರ ಹೋಗ್ಬಿಟ್ಟು ಅವಳಿಗೂ ಒಂದು ಮಾತು ಹೇಳಿಬಿಟ್ಟೆ ಹೋಗ್ತೀನಿ. ರಾಧಕ್ಕನ ಕೆಲಸ ಇತ್ತು ತುಂಬ, ಬರೋಕ್ಕಾಗಲಿಲ್ಲ, ಅದಕ್ಕೆ ನನ್ನ ಹತ್ರನೇ ಹೇಳಿದ್ದಾಳೆ. ರೆಡಿಯಾಗು ಅಂತ ಹೇಳ್ತೀನಿ ಬಿಡು, ಅದಕ್ಕೇನಂತೆ. ನಮ್ಮ ಮನೇಲಿ ನಡೀತಾರೋ ಮೊದಲನೇ ಮದುವೆ ಕಣೆ ಇದು. ನಾನು, ನೀನು, ಸುಧಾ 3 ಜನನೂ ಒಂದೇ ಥರ ಸೀರೆ ತೊಗೊಂಡು ಉಟ್ಕೊಳ್ಳೋಣ. ಊರಲ್ಲೆಲ್ಲ ಆಡ್ಕೊತಾ ಇರ್ತಾರಲ್ಲ, ಇವ್ರು 3 ಜನ ಫ್ರೆಂಡ್ಸ್ ಏನು ಯಾವಾಗಲೂ ಒಂದೇನಾ ಅಂತ. ಅವರೆಲ್ಲ ನೋಡಿ ಹೊಟ್ಟೆ ಹುರ್ಕೋಬೇಕು ನಮ್ಮನ್ನು, ಎಲ್ಲರ ದೃಷ್ಟಿನೂ ನಮ್ಮ ಮೇಲೆ ಇರಬೇಕು, ಆ ಥರ ರೆಡಿ ಆಗ್ಬೇಕು ನಾವು. ಸರಿ ರಾಧಕ್ಕ, ಆಯಿತು, ನಾನಿನ್ನು ಬರ್ತೀನಿ.